ಹಲೋ ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇಲ್ಲೊಂದು ಘಟನೆ ಕೇರಳ ರಾಜ್ಯದ ಕಣ್ಣೂರಿನ ಅಜಿಕೋಡಲ್ಲಿ ಸಂಭವಿಸಿದೆ. ಈ ಊರಲ್ಲಿ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯ ಏನಪ್ಪಾ ಅಂದ್ರೆ ದೈವಕೋಲ ನಡೆಸೋದು. ಆ ದೈವಕೋಲವನ್ನ ನಡ್ಸಕ್ಕೆ ಒಬ್ಬ ವ್ಯಕ್ತಿ ಕೂಡ ಇರ್ತಾರೆ. ಆ ವ್ಯಕ್ತಿಯ ಕಥೆಯನ್ನೇ ನಾವು ಈಗ ಹೇಳ್ತಾ ಇರೋದು. ತೆಂಗಿನ ಮರವನ್ನೇರಿದ ದೈವವು ಮರದಿಂದ ಕೆಳಗೆ ಬಿದ್ದು ದೈವ ಕೋಲಾಧಿಕಾರಿ ಗಂಭೀರ ಗಾಯಗೊಂಡ ಘಟನೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕೇರಳ ರಾಜ್ಯದ ಕಣ್ಣೂರಿನ ಅಜಿಕೋಡಲ್ಲಿ ಸಂಭವಿಸಿದೆ. ತೊಡೆಯ ಮೂಳೆ ಮುರಿತಕ್ಕೊಳಗಾಗಿದ್ದ ಗಾಯಾಳುವನ್ನು ಗಂಭೀರಾವಸ್ಥೆಯಲ್ಲಿ ಮಂಗಳೂರಿನ ಆಸ್ಪತ್ರೆಗೆ ಸೇರಿಸಲಾಗಿದ್ದು ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಕಣ್ಣೂರಿನ ತಳಿಯಿಲ್ ನಿವಾಸಿ 42 ವರ್ಷದ ಸುಮೇಶ್ ಪಣಿಕ್ಕರ್ ಗಾಯಾಳು. ಇವರ ಬಲ ತೊಡೆಯ ಮೂಳೆಯನ್ನು ತುರ್ತು ಶಸ್ತ್ರಚಿಕಿತ್ಸೆಯ ಮೂಲಕ ಜೋಡಿಸಲಾಗಿದೆ. ಅಜಿಕೋಡಿನ ಮೀನ್ಕುನ್ನು ಮಚ್ಚೀರಿಯನ್ ವಾಯ್ನಾಟು ಕುಲವನ್ ಕ್ಷೇತ್ರದಲ್ಲಿ ಬಪ್ಪರಿಯನ್ ದೈವಕೋಲ ನಡೆಯುತ್ತಿದ್ದ ವೇಳೆ ನಿನ್ನೆ ದುರಂತ ಘಟಿಸಿದೆ. ಬಪ್ಪರಿಯನ್ ದೈವವು ಅತ್ಯಂತ ಕಾರಣಿಕವುಳ್ಳದ್ದಾಗಿದ್ದು ಇದರ ಕೋಲ ವೀಕ್ಷಣೆಗೆ ನೂರಾರು ಮಂದಿ ಸೇರ್ತಾರೆ. ಕೋಲ ನಡೀತಿದ್ದಾಗ ದೈವವು ಅಂತಿಮವಾಗಿ ಸಂಪ್ರದಾಯದಂತೆ ಕ್ಷೇತ್ರ ಮುಂಭಾಗದ ಸುಮಾರು 10 ಮೀಟರ್ ಉದ್ದದ ತೆಂಗಿನ ಮರವನ್ನೇರಿತ್ತು. ತೆಂಗಿನ ಮರದ ಬಹುತೇಕ ಮೇಲಕ್ಕೆ ತಲುಪಿದಾಗ ಬಪ್ಪರಿಯನ್ ದೈವವು ದಿಢೀರನೆ ಕೆಳಬಿದ್ದಿದೆ. ಸ್ಥಳದಲ್ಲಿ ನೂರಾರು ಮಂದಿ ಸೇರಿದ್ರು. ನಾಗರಿಕರು ಹಾಗೂ ಪೊಲೀಸರು ತಕ್ಷಣ ಮೇಲಕ್ಕೆತ್ತಿ ಗಂಭೀರಾವಸ್ಥೆಯಲ್ಲಿ ಮಂಗಳೂರಿನ ಆಸ್ಪತ್ರೆಗೆ ತಲುಪಿಸಿದ್ರು. ಕಳೆದ 1.5 ದಶಕದಿಂದ ಸುಮೇಶ್ ಪಣಿಕ್ಕರ್ ಅವರೇ ಇಲ್ಲಿ ದೈವಕೋಲ ನಡೆಸ್ತಾರೆ. ಇನ್ನು ಇಷ್ಟು ವರ್ಷದಲ್ಲಿ ಆಗದ್ದು ಈಗ ಆಗಿರೋದು ಏನ್ ಅನಾಹುತಕ್ಕೆ ಕಾರಣನೋ ಅಂತ ಜನರೆಲ್ಲ ತುಂಬಾ ಹೆದರುತ್ತಾರೆ. ಕಾದು ನೋಡ್ಬೇಕು ಏನಾಗತ್ತೆ ಅಂತ. ಒಟ್ಟು ಸುಮೇಶ್ ಅವರು ಬೇಗ ಹುಷಾರಾಗ್ಲಿ ಅಂತ ನಾವು ಕೇಳ್ಕೊತೀವಿ. ಇನ್ನಷ್ಟು ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಹೀಗೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ನ್ಯೂಸ್ ಚಾನೆಲ್.